ಮತ್ತೆ ಸ್ವಾಗತ. ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯದಾದ್ಯಂತ 55 ಲಕ್ಷ ಸದಸ್ಯರನ್ನು ಹೊಂದಿದೆ. ಈ ಸದಸ್ಯರಿಗೆ ಬ್ಯಾಂಕಿನಿಂದ ನೇರವಾಗಿ ಆರ್ಥಿಕ ಸೇವೆ ಒದಗಿಸ್ತಾ ಬಂದಿದೆ. ಒಂದು ಚಾರಿಟೇಬಲ್ ಸಂಸ್ಥೆಯಾಗಿ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತನ್ನ 43,000ಕ್ಕೂ ಹೆಚ್ಚು ಕಾರ್ಯಕರ್ತರ ಮೂಲಕವಾಗಿ ರಾಜ್ಯದ 25,000 ಹಳ್ಳಿಗಳಲ್ಲಿ ಸೇವೆ ಒದಗಿಸ್ತಾ ಇದೆ. ಇಂತಹ ಒಂದು ಸೇವೆ ನೀಡುತ್ತಿರುವ ಕಾರ್ಯಕರ್ತರಿಗೆ ಇಂದು ಪುನಶ್ಚೇತನ ಸಮಾವೇಶ ಬಸವನಗುಡಿಯಲ್ಲಿ ನಡೆಯಿತು. ಬುಲ್ ಟೆಂಪಲ್ ರಸ್ತೆಯ ಶ್ರೀ ಧರ್ಮಸ್ಥಳ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಸಮಾವೇಶದಲ್ಲಿ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವೀರೇಂದ್ರ ಹೆಗ್ಗಡೆಯವರು ಭಾಗವಹಿಸಿ ಮಾರ್ಗದರ್ಶನ ನೀಡಿದರು. ಸಂಸ್ಥೆಯ ಟ್ರಸ್ಟಿಗಳಾದಂತಹ ಹೇಮಾವತಿ ಹೆಗ್ಗಡೆಯವರು ಹಾಗೂ ಡಿ ಸುರೇಂದ್ರ ಕುಮಾರ್ ಅವರು ಕೂಡ ಭಾಗವಹಿಸಿದರು. ಸರಿಗಮಪ ಖ್ಯಾತಿಯ ಬೀದರ್ನ ಶಿವಾನಿ ಸ್ವಾಮಿ ಅವರು ಕೂಡ ಪಾಲ್ಗೊಂಡಿದ್ದರು. ಶಿವಾನಿ ಅವರನ್ನು ವೀರೇಂದ್ರ ಹೆಗ್ಗಡೆಯವರು ಅಭಿನಂದಿಸಿದರು. ಶಿವಾನಿ ಸ್ವಾಮಿಯವರ ಹಾಡುಗಾರಿಕೆ ಈಗ ಮನೆಯಿಂದ ಹೊರಡುವಾಗ ಅಕಸ್ಮಾತ್ತಾಗಿ ನಾನು ವಿಡಿಯೋ ನಮ್ಮ ಟಿ ವಿ ಹಾಕಿದಲ್ಲೇ ಸಂಪೂರ್ತಿಯಾಗಿ ಅದನ್ನು ಕೇಳಿ ಬಂದೆ. ನಾನು ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿ ಹಾಡ್ತಾಳೆ ಅವಳು. ಮಾತ್ರ ಅಲ್ಲ, ಅದಕ್ಕೆ ಸರಿಯಾಗಿ ಅವರ ಪೋಷಕರು ಕೂಡ ಅವರಿಗೆ ಭಾಳಷ್ಟು ಬೆಂಬಲ ಕೊಟ್ಟಿದ್ದಾರೆ, ತುಂಬ ಬೆಂಬಲ ಕೊಟ್ಟಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ ಮತ್ತು ತಯಾರು ಮಾಡಿದ್ದಾರೆ. ಹಾಗಾಗಿ ನಾನು ಮೊದಲನೇದಾಗಿ ಶಿವಾನಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಅವರ ತಂದೆ ತಾಯಿಗಳಿಗೆ ಕೂಡ ಅಭಿನಂದನೆ ಸಲ್ಲಿಸಿ, ಇಂತಹ ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಬಂದು ಇಲ್ಲಿ ಯಶಸ್ವಿಯಾಗಿ ಅಂತ ಆ ಕಾರ್ಯಕ್ರಮವನ್ನು ರೂಪಿಸೋದ್ರಿಂದ ಆ ಪ್ರತಿಭೆಗಳು ಬೆಳಕಿಗೆ ಬರ್ತವೆ. ಇಲ್ಲದ್ರೆ ಇವರು ಹಳ್ಳಿಯಲ್ಲಿ ಮುಳುಗಿ ಹೋಗಿಬಿಡ್ಬೋದು. ಅದು ಇಲ್ಲಿ ಸಾರ್ವತ್ರಿಕವಾಗಿ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ರಾಜ್ಯ ಮಟ್ಟದಲ್ಲಿ ಅವರಿಗೆ ಗೌರವ ದೊರಕಿದಂತಾಗಿದೆ. ಅವರ ಪ್ರತಿಭೆಗೆ ಅವಕಾಶ ಆಗಿದೆ. ಅದಕ್ಕೆ ಶಿವಾನಿಗೆ ಅಭಿನಂದನೆಗಳು. ಮತ್ತು ಇತರ ಈ ಸರಿಗಮಪದಲ್ಲಿ ವ್ಯವಸ್ಥೆ ಮಾಡಿದಂಥ ಚಾನಲ್ಗೆ ಕೂಡ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವತ್ತು ಈ ಒಂದು ಬಹುಶಃ ವಿಶೇಷವಾಗಿ ಎಲ್ಲರ ಜನರ ಮನಸ್ಸನ್ನು ಭಾವನಾತ್ಮಕವಾಗಿ ಗೆದ್ದಿರ್ತಕ್ಕಂಥದ್ದು ಯಾವ ಉದ್ದೇಶದಂದರೆ, ಓರ್ವ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ತಮ್ಮ ಒಂದು ಮಗುವನ್ನು ಬೆಳೆಸಿದರೆ ರಾಜ್ಯದಲ್ಲೇ ಒಂದು ಸಾಧನೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿ. ಜೊತೆಗೆ ಸಂಗೀತ ಅನ್ನೋದ್ರ ಜೊತೆಗೆ ಧಾರ್ಮಿಕ ಭಕ್ತಿ ಬಂದರೆ, ಆ ಭಕ್ತಿಯಲ್ಲಿ ಶ್ರದ್ಧೆ ಇದ್ದರೆ ಆ ಶ್ರದ್ಧೆಯ ಫಲ ಹೇಗೆ ಈಡೇರುತ್ತೆ ಅನ್ನೋದು ಕೂಡ ಒಂದು ಸಾಕ್ಷೀಭೂತವಾಗಿರ್ತಕ್ಕಂಥದ್ದು. ಶಿವದಾಸ್ ಸ್ವಾಮಿ ಅವರ ಕುಟುಂಬಸ್ಥರು, ಶಿವಾನಿ ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಾಗಿದ್ದರು. ಅನೇಕ ದಶಕಗಳಿಂದ ಕ್ಷೇತ್ರಕ್ಕೆ ನಡ್ಕೊಂಡಿರ್ತಕ್ಕಂಥವ್ರು. ಆ ಫೈನಲ್ನ ಒಂದು ಸ್ಪರ್ಧೆಯ ಮೊದಲು ಕುಟುಂಬದವರು ಬಂದು, ಶಿವಾನಿಯವರಿಗೆ ಗೊತ್ತಿಲ್ಲದೆ ಕುಟುಂಬದವರು ಬಂದು ಉರುಳು ಸೇವೆಯನ್ನು ಮಾಡಿ ಮಂಜುನಾಥ ಸ್ವಾಮಿಯಲ್ಲಿ ಅತ್ಯಂತ ಪರಿಶುದ್ಧತೆಯಿಂದ ಭಕ್ತಿಯಿಂದ ಬೇಡ್ಕೊಂಡು ಹೋದರು. ಶ್ರೀ ಸ್ವಾಮಿಗೆ ಪರಿಶುದ್ಧತೆಯ ಭಕ್ತಿ ನಿಜವಾಗಲೂ ತಲುಪುತ್ತೆ. ಬೇರೆ ಏನನ್ನು ಸ್ವಾಮಿ ನಿರೀಕ್ಷೆ ಮಾಡೋದಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸತ್ಯ ಧರ್ಮವನ್ನು ಜನರಲ್ಲಿ ಬಹಳ ಇಷ್ಟವಾಗಿ ಪ್ರೀತಿಸ್ತಾನೆ, ಶ್ರದ್ಧೆಯನ್ನು ಪ್ರೀತಿಸ್ತಾನೆ. ಬಹುಶಃ ಆ ಕುಟುಂಬದ ಸತ್ಯನಿಷ್ಠೆ ಭಕ್ತಿಗೆ ಶ್ರೀ ಮಂಜುನಾಥ ಸ್ವಾಮಿ ಒಲಿದಿದ್ದಾರೆ. ಬಹಳ ದೊಡ್ಡ ಸಂಗೀತ ದಿಗ್ಗಜರು, ತೀರ್ಪುಗಾರಾಗಿರ್ತಕ್ಕಂಥ ಆ ಒಂದು ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಲ್ಲಿರುವ 7 ಕೋಟಿಯ ಜನಸಂಖ್ಯೆಯ ಮಧ್ಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಆ ಕಾರ್ಯಕ್ರಮ. ಬಹುಶಃ ಈ ದೊಡ್ಡ ಸಾಧನೆಗೆ ಅವರು ಮಾಡಿರ್ತಕ್ಕಂಥ ಒಂದು ಸಾಧನಾ ತಪಸ್ಸು, ಜೊತೆಗೆ ಮಂಜುನಾಥ ಸ್ವಾಮಿಯ ಮೇಲೆ ಅವರು ಇಟ್ಟಕ್ಕಂಥ ಒಂದು ಶ್ರದ್ಧಾಭಕ್ತಿ,
ಪೂಜ್ಯ ಶ್ರೀ ಹೆಗ್ಗಡೆಯವರ ಮೇಲೆ ಅವರು ಇಟ್ಟಿರ್ತಕ್ಕಂಥ ಅತ್ಯಂತ ಶ್ರದ್ಧೆ ಇವತ್ತು ಫಲಪ್ರದವಾಗಿದೆ. ಇದು ನಮ್ಮ ಎಲ್ಲ ಅನೇಕ ಕಲಾವಿದರಿಗೆ ಒಂದು ಸ್ಫೂರ್ತಿ ಹಾಗೂ ಪ್ರೇರಣೆ. ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಂತಹ ಕಲೆಗೆ ಅವಕಾಶವಿದೆ. ಇವತ್ತು ನಮ್ಮ ಅನೇಕ ಟಿ ವಿ ಚಾನಲ್ಗಳು ಅದನ್ನು ಸಾಬೀತುಪಡಿಸ್ತಾ ಇದೆ, ವೇದಿಕೆ ಮಾಡಿಕೊಡ್ತಾ ಇದೆ. ಇವತ್ತು ಯಾರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಂಗೀತದ ತರಬೇತಿ ಪಡ್ಕೊಂಡು ದೊಡ್ಡ ಸ್ಟಾರ್ಗಳಾಗುವುದಕ್ಕಿಂತ ಬದಲಾಗಿ ಹಳ್ಳಿಯಲ್ಲಿಯೂ ಇಂಥ ಚಾನಲ್ಗಳು ಕಲಾವಿದರನ್ನ ಹುಡುಕಿ ಅವರನ್ನು ರಾಜ್ಯದ ವೇದಿಕೆಗೆ ಕರೆತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಜೀ ಕನ್ನಡ ಹಾಗೂ ಈ ದಿಟ್ಟಿನಲ್ಲಿ, ಈ ನಿಶೆಯಲ್ಲಿ, ಈ ದಾರಿಯಲ್ಲಿ ಸಾಗಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ಚಾನಲ್ಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಶ್ರೀ ಹೆಗ್ಗಡೆಯವರು ಮಾತೃ ಶ್ರೀ ಹೇಮಾವತಿ ಅಮ್ಮನವರ ಒಂದು ಪರಿಕಲ್ಪನೆಯಲ್ಲಿ ಕಲೆ ಸಾಹಿತ್ಯಕ್ಕೂ ಕೂಡ ಅತ್ಯಂತ ಅಮೋಘವಾದ ಒಂದು ಸ್ಫೂರ್ತಿಯನ್ನು, ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಾ ಇದೆ. ಇವತ್ತು ಕೂಡ ಈ ಒಂದು ಕಲೆಗೆ ಮುಂದೆ ಶಿವಾನಿಯವರಿಗೂ ನಮ್ಮ ಒಂದು ಪ್ರೋತ್ಸಾಹ ಇರುತ್ತೆ.